ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಅಳತೆ ಬ್ಲೌಸನ್ನೇ ನೇರವಾಗಿ ಬಟ್ಟೆ ಮೇಲೆ ಇಟ್ಕೊಂಡು ಯಾವ ರೀತಿಲಿ ಸ್ಲೀವ್ಸನ್ನ ಪರ್ಫೆಕ್ಟ್ ಆಗಿ ಕಟಿಂಗ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾವು ಬ್ಲೌಸ್ದು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟನ್ನು ಯಾವ ರೀತಿಲಿ ಕೆಲವು ಟ್ರಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ಕಟಿಂಗ್ ಮಾಡೋದು ಅನ್ನೋದನ್ನ ನಾನು ತೋರಿಸ್ಕೊಟ್ಟಿದ್ದೇನೆ. ನೀವೇನಾದರೂ ಒಂದು ವೇಳೆ ಆ ವಿಡಿಯೋಸ್ನ ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಹಾಗಾಗಿ ಮಿಸ್ ಮಾಡ್ದೇನೆ ಒಮ್ಮೆ ಆ ವಿಡಿಯೋಸ್ನ ನೋಡಿ. ಆಗ ನಿಮಗೆ ಯಾವ ರೀತಿಲಿ ಬ್ಲೌಸನ್ನು ಪರ್ಫೆಕ್ಟಾಗಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದು ಅನ್ನೋದು ಗೊತ್ತಾಗತ್ತೆ. ಹಾಗಿದ್ರೆ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಈ ರೀತಿ ಉಳ್ಕೊಂಡಿರೋ ಲೈನಿಂಗ್ ಕ್ಲಾತನ್ನು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಒಂದು ಫೋಲ್ಡ್ ಇದ್ದದನ್ನ ನಮ್ಮ ಸೈಡ್ ಬರೋ ರೀತಿ ಇಟ್ಕೋಬೇಕು. ಓಪನ್ ಇದ್ದ ಸೈಡು ಈ ರೀತಿಲಿ ಮುಂಭಾಗ ಬರೋ ರೀತಿಲಿ ಇಟ್ಕೋಬೇಕು. ನೋಡಿ, ಈಗ ಮೊದಲಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕಬೇಕು. ಪುನಃ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಇನ್ನೊಂದು ಲೈನನ್ನು ಹಾಕಬೇಕು. ನೋಡಿ, ಈ ರೀತಿಲಿ ಸರಿಯಾಗಿ ಅಳತೆ ಬ್ಲೌಸನ್ನು ಇಟ್ಕೋಬೇಕು. ಈ ರೀತಿಲಿ ಇಟ್ಕೊಂಡು ಈಗ ಕೈ ಸುತ್ತನ್ನು ಮಾರ್ಕ್ ಮಾಡಬೇಕು. ಈಗ ಇಲ್ಲಿ ಈ ರೀತಿಲಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಇಲ್ಲಿ ಭುಜದ ಹತ್ರ ಸ್ಲೀವ್ಸ್ನ ಜಾಯಿನ್ ಮಾಡಿರ್ತಾರಲ್ಲ ಅಲ್ಲಿಗೊಂದು ಮಾರ್ಕನ್ನು ಹಾಕಬೇಕು. ಪುನಃ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಇನ್ನೊಂದು ಮಾರ್ಕನ್ನು ಹಾಕಬೇಕು. ನೋಡಿ, ಇಲ್ಲಿ ಕಂಕುಳ ಹತ್ರ ಮಾರ್ಕನ್ನು ಹಾಕಬೇಕಾದ್ರೆ ಏನಿಲ್ಲಿ ಲೈನಿಂಗ್ ಕ್ಲಾತ್ ಇದೆ ಅದರ ಎಡ್ಜಿಗೆ ಈ ರೀತಿಲಿ ಕೈ ಬಟ್ಟೆನ ಸರಿಯಾಗಿ ಇಟ್ಕೋಬೇಕು. ಈ ರೀತಿಲಿ ಇಟ್ಕೊಂಡು ಒಂದು ಮಾರ್ಕನ್ನು ಹಾಕಬೇಕು. ಪುನಃ ಸ್ಟಿಚಿಂಗ್ ಮಾರ್ಜಿನ್ ಅಂತ ಹೇಳಿ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಇನ್ನೊಂದು ಮಾರ್ಕನ್ನು ಹಾಕಬೇಕು. ಈಗ ಈ ಮಾರ್ಕಿನಿಂದ ಈ ಮಾರ್ಕಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕಬೇಕು. ಕೈಗೆ ಶೇಪನ್ನು ಹಾಕಬೇಕು. ನೋಡಿ, ಇಲ್ಲಿ 1/4 ಇಂಚಿಗೆ ಈ ರೀತಿ ಬಿಟ್ಟು ಒಂದು ಮಾರ್ಕನ್ನು ಹಾಕೋಬೇಕು. ಈಗ ನೋಡಿ, ಈ ರೀತಿಲಿ ಶೇಪ್ ಆಗ್ತಾ ಬರಬೇಕು. ಈಗ ಪುನಃ ಆ 1/4 ಇಂಚಿಂದನೇ ಶುರು ಮಾಡಿ ಇಲ್ಲಿ 1/2 ಇಂಚಷ್ಟು ಗ್ಯಾಪನ್ನು ಕೊಟ್ಟು ಈ ರೀತಿಲಿ ಶೇಪನ್ನು ಹಾಕಬೇಕು. ನೋಡಿ, ನಾನಿಲ್ಲಿ ಫ್ರೀ ಹ್ಯಾಂಡಲ್ಲಿ ಯಾವ ರೀತಿಲಿ ಕೈ ಶೇಪ್ ಹಾಕೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಆಲ್ರೆಡಿ ನಾನು ಆರ್ಮೋಲ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಲಿ ಕೈನ ಶೇಪ್ ಹಾಕೋದು ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದ್ರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಒಮ್ಮೆ ಆ ವಿಡಿಯೋನ ನೋಡಿ. ಆಗ ನಿಮಗೆ ಆರ್ಮೋಲ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಕೈಗೆ ಯಾವ ರೀತಿಲಿ ಶೇಪ್ ಹಾಕೋದು ಅನ್ನೋದು ಕ್ಲಿಯರಾಗಿ ಅರ್ಥ ಆಗತ್ತೆ. ಆ ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ಸ್ಟಿಚಿಂಗ್ ಮಾರ್ಜಿನ್ 1.5 ಇಂಚನ್ನ ಬಿಡಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಬಿಡಬೇಕು. ನೆಕ್ಸ್ಟ್ ಈ ಮಾರ್ಕಿಂದ ಈ ಮಾರ್ಕಿಗೆ ಒಂದು ಲೈನನ್ನು ಹಾಕಬೇಕು. ನೆಕ್ಸ್ಟ್ ಈಗ ಕೈ ಉದ್ದ ಎಷ್ಟಿದೆ ಅನ್ನೋದನ್ನ ಒಂದ್ಸಲಿ ಚೆಕ್ ಮಾಡ್ಕೋಬೇಕು. ನೋಡಿ, ಕೈ ಉದ್ದ 11.5 ಇಂಚಿದೆ. ಫ್ರೆಂಡ್ಸ್, ಕೈ ಏನಾದರೂ 8 ಇಂಚಿಗಿಂತ ಉದ್ದ ಇದ್ದರೆ ಇಲ್ಲಿ 1/4 ಇಂಚಿಗೆ ಈ ರೀತಿಲಿ ಒಂದು ಮಾರ್ಕನ್ನು ಹಾಕೊಂಡು ಒಂಚೂರು ಒಳಗಡೆಗೆ ಈ ರೀತಿಲಿ ಶೇಪನ್ನು ಹಾಕೋಬೇಕು. ಇಲ್ಲ ಅಂದರೆ ಬ್ಲೌಸ್ ಹೊಲ್ದು ಹಾಕೊಂಡಾಗ ಕೈ ಹತ್ರ ಸ್ವಲ್ಪ ಲೂಸ್ ಬರ್ತಾ ಇರತ್ತೆ. ಅದನ್ನು ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಈ ರೀತಿಲಿ ಶೇಪನ್ನು ಹಾಕೋಬೇಕು. ನೋಡಿ, ಈಗ ಕೈ ಶೇಪ್ ಹಾಕಿದಾಗಿದೆ. ಕಟಿಂಗನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿಲಿ ಕಟ್ ಮಾಡ್ಕೊಂಡಾದ್ಮೇಲೆ ಈಗ ಇಲ್ಲಿ ಸೆಂಟರ್ಗೆ ಒಂದು ಕಚ್ಚನ್ನು ಹಾಕಬೇಕು. ಪುನಃ ಇಲ್ಲಿ ಫಿಟ್ಟಿಂಗ್ ಹತ್ರ ಒಂದು ಕಚ್ಚನ್ನು ಹಾಕಬೇಕು. ಇಲ್ಲಿ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಹತ್ರ ಒಂದು ಕಚ್ಚನ್ನು ಹಾಕೋಬೇಕು. ನೆಕ್ಸ್ಟ್ ಈಗ ಇದನ್ನ ಈ ರೀತಿಲಿ ಓಪನ್ ಮಾಡಿಕೊಂಡು ಈಗ ಫ್ರಂಟ್ ಪಾರ್ಟದ್ದು ಏನು ಶೇಪನ್ನು ಹಾಕಿದ್ದೀವಿ ಈ ಶೇಪನ್ನು ಕಟ್ ಮಾಡಿ ತೆಗಿಬೇಕು. ನೋಡಿ, ಇಲ್ಲಿ ಕಟ್ ಮಾಡ್ಕೊಂಡು ಬರಬೇಕಾದ್ರೆ ಏನು 1/4 ಇಂಚಿಂದ ಶೇಪನ್ನು ಶುರು ಮಾಡಿದ್ದೀವಿ ಅಲ್ಲಿಗೆ ತೊಗೊಂಡು ಬಂದು ನಿಲ್ಲಿಸಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಮುಂಭಾಗಕ್ಕೆ ಈ ರೀತಿಲಿ ಒಂದು ಕಚ್ಚನ್ನು ಹಾಕೋಬೇಕು. ಈ ರೀತಿಲಿ ಕಚ್ಚನ್ನು ಹಾಕೋಬಿಟ್ರೆ ನಮಗೆ ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲಿ ಕೈದು ಮುಂಭಾಗ ಶೇಪ್ ಯಾವುದು ಹಿಂಭಾಗದ ಶೇಪ್ ಯಾವುದು ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆಗ ಏನು ಕನ್ಫ್ಯೂಸ್ ಆಗೋದಿಲ್ಲ. ಫ್ರೆಂಡ್ಸ್, ನಂದು ಮುಂದಿನ ವಿಡಿಯೋದಲ್ಲಿ ಇದೇ ಲೈನಿಂಗ್ ಕ್ಲಾತನ್ನು ಮೈನ್ ಬಟ್ಟೆ ಮೇಲೆ ಇಟ್ಟು ಯಾವ ರೀತಿಲಿ ಕಟಿಂಗ್ ಮಾಡಿಕೊಂಡು ನಾನು ಯಾವ ಸ್ಟೆಪ್ಪುಗಳನ್ನ ಫಾಲೋ ಮಾಡ್ಕೊಂಡು ಈಸಿಯಾಗಿ ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದನ್ನ ಹೇಳ್ಕೊಡ್ತೇನೆ. ಫ್ರೆಂಡ್ಸ್, ಈಗ ಲೈನಿಂಗ್ ಕ್ಲಾತನ್ನ ಕಟಿಂಗ್ ಮಾಡ್ಕೊಂಡಿದ್ದಾಗಿದೆ. ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋನ ಕಡೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.